ಹಲೋ ನಮಸ್ಕಾರ ವಾಟ್ಸಪ್. ಏನೊಂದು ಪಾರಿವಾಳದ ಬಗ್ಗೆ ಏನೊಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನ ಕಂಟಿನ್ಯೂಟಿ ಇದು. ಸೊ ದಿನ 2 ಅಂತ ತಗೋಬಹುದು. ಸೊ ಈ ದಿನ 2ರಲ್ಲಿ ಇವತ್ತು ಆ ಪಾರಿವಾಳ ಹಾಗೂ ಅದ್ರ ಮರಿಗಳು ಏನು ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ದಿನ 3 ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಗಳ ಮೂಲಕ, ನಿಮ್ಮ ವ್ಯೂಸ್ಗಳ ಮೂಲಕ ಸೊ ನಾನು ಇನ್ನೂ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ವಿಲ್ ಸಿ, ಲೆಟ್ಸ್ ಗೋ. ಇಲ್ಲಿದೆ ಮರಿಗಳು. ಓ, ಫುಲ್ಲು ಆಕ್ಟಿವ್ ಆಗಿದೆ. ಸೊ ಇದ್ರಮ್ಮ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ. ಅದು ಹೋಗೋದಿಲ್ಲ. ಸೊ ಈ ಮೊಟ್ಟೆ ಇಟ್ಟಾಗ ಮಾತ್ರ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಜಸ್ಟ್ ಹಿಂಗೆ ಬಾಗಿಲು ಸೌಂಡ್ ಆದರೆ ಸಾಕು, ಪಟ್ ಅಂತ ಹಾರ್ಕೊಂಡು ಹೋಗ್ಬಿಡ್ತಾ ಇತ್ತು. ಆದರೆ ಈ ಮರಿ ಆದಾಗಿಂದ ಮಾತ್ರ ಹಾರು ಹೋಗ್ತಾನೆ ಇಲ್ಲ. ಸ್ವಲ್ಪ ದೂರ ಹೋಗುತ್ತೆ ಅದ್ರ ಬೈಕ್ಕೆ. ಬಟ್ ಮರಿಗಳಿಂದ ಅಂದರೆ ಅವುಗಳ ಕಾಣದೇ ಇರೋಷ್ಟು ದೂರ ಹೋಗಲ್ಲ. ಸೊ ಇಲ್ಲೇ ಇರುತ್ತೆ. ಐತಿ ನಾನು ಏನಾದರೂ ಹೆದರ್ಸಿದ್ರೆ ಹಾರ್ಕೊಂಡು ಹೋಗ್ಬೋದು ಹೊರತು ಅದು ಇಲ್ಲೇ ಎಲ್ಲೋ ಕೂತ್ಕೋಬೋದು. ಬಟ್ ಯಾವಾಗ ಮರಿ ಆಯಿತು ಆವಾಗಿಂದ ಒಂದೇ ಇಲ್ಲಿರುತ್ತೆ, ಒಂದೇ ಅಲ್ಲಿರುತ್ತೆ. ಈ ಮರಿಗಳು ಇಲ್ಲೇ ಇರುತ್ತೆ. ಬಟ್ ಇವತ್ತು ಯಾಕೋ ಫುಲ್ಲು ಆ್ಯಕ್ಟಿವ್ ಮೋಡಲ್ಲಿದೆ ಈ ಮರಿಗಳು. ಸೊ 2 ಮರಿ. ಸೊ ಹೇಳಿ ನನಗೆ, ಈ ಒಂದ್ಸತಿ ಮರಿ ಆದಮೇಲೆ ಹಾರ್ಕೊಂಡು ಹೋಗೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಈ ಪಾರಿವಾಳಗಳು? ಅದು ನೋಡಿ, ಅದು ನೋಡಿ. ಸೌಂಡ್ ಕೇಳಿಸ್ತಾ ಇದೆ, ಯಾರೋ ಮಾತಾಡ್ತಿರೋದು ಯಾರು ಅಂತ ಅಂದ್ಬಿಟ್ಟು ಕಿವಿ ಕೊಡ್ತಾ ಇದೆ. ಕಣ್ಣು ಬಿಟ್ಟಿದೆ. ಕಾಣಿಸ್ತಾ ಇದೆಯಲ್ಲ, ಸಖತ್. ನೋಡಿ, ನೋಡ್ತಾ ಇದೆ. ಯಾಕೆ ಗುರು ಬಂದೆ ನೀನು? ಹೋಗು ನೋಡಿ, ಗುರಾಯಿಸ್ತಾ ಇದೆ ಒಂದು ಸೈಡ್ ಕಣ್ಣಿಂದ. ಎಷ್ಟು ದಿವಸ ಬೇಕಾಗುತ್ತೆ ಒಂದ್ಸತಿ ಮರಿಯಾಗಿ ಹಾರ್ಕೊಂಡು ಹೋಗೋ ಒಂದು ಪ್ರೋಸೆಸ್ಗೆ? ಅಂದಾಜು ಒಂದು ಎಷ್ಟು ದಿನ ಬೇಕಾಗುತ್ತೆ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ಇದು ದಿನ 2 ಬಗ್ಗೆ ಅಪ್ಡೇಟ್, ಪಾರಿವಾಳದ ಬಗ್ಗೆ ಅಪ್ಡೇಟ್. ಸೊ ಇನ್ನು ಈ ಪಾರಿವಾಳಗಳ ಬಗ್ಗೆ ದಿನಾಗಲೂ ಅಪ್ಡೇಟ್ ಬೇಕು ಅಂತ ಅಂದರೆ ಸೊ ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದಷ್ಟು ಸೊ ನನಗಿನ್ನು ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಯಾಕಂದರೆ ನೆನ್ನೆ ಮಾಡಿದ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅದು ಕೂಡ ನೋಡಿ, ಆ ವಿಡಿಯೋಗೂ ಕಮೆಂಟ್ ಮಾಡಿ, ವ್ಯೂಸ್. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಇನ್ನೂ ಒಂದಷ್ಟು ಕಂಟೆಂಟ್ಗಳು ಬೇರೆ ಥರ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಡವ್ ಪಾರ್ಟ್ 2 ಡೇ 2 ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.